ಶ್ರೀಮತಿ ಚೆನ್ನಮ್ಮನವರು, ಇವ್ರ ಬಗ್ಗೆ ಎಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಅವರು ಯಾವಾಗಲೂ ಕೂಡ ನಾವು ಅವ್ರ ಜೊತೆ ಇದ್ದೋ, ಅವ್ರ ಕೈ ತುತ್ತು ತಿಂದು ಬೆಳೆದಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ. ಯಾವಾಗ ಹೋದ್ರೂ ಕೂಡ ನಮಗೆ ಅತ್ಯಂತ ಗೌರವದಿಂದ ಆಧರಿಸಿ ಊಟ ಉಪಚಾರವನ್ನ ಮಾಡಿದಂಥ ವ್ಯಕ್ತಿತ್ವ ಅವ್ರದ್ದು. ಆದ್ರೂ ನಾವು ಅವ್ರನ್ನ ಬಿಟ್ಟು ಆಚೆ ಬಂದೋ, ರಾಜಕೀಯ ಕಾರಣಗಳಿಂದ ಬಿಟ್ಟು ಆಚೆ ಬಂದರೂ ಕೂಡ ನಾವು ಯಾವಾಗ ಸಿಕ್ಕಿದ್ರು ಕೂಡ ಚೆನ್ನಾಗಿದ್ದೀರೇನಪ್ಪ, ಚೆನ್ನಾಗಿದ್ಯಾ, ನಿಮ್ಮ ಕುಟುಂಬ ಹೇಗಿದೆ, ನಿಮ್ಮ ಶ್ರೀಮತಿ ಅವರು ಹೇಗಿದ್ದಾರೆ ಅಂತಕ್ಕಂಥದ್ದನ್ನ ಬಹಳ ದೊಡ್ಡತನದಿಂದ ನಮ್ಮನ್ನ ಮಾತಾಡ್ತಕ್ಕಂಥ ವ್ಯಕ್ತಿತ್ವವನ್ನ ಸನ್ಮಾನ್ಯ ಚೆನ್ನಮ್ಮನವರಲ್ಲಿ, ಶ್ರೀಮತಿ ಚೆನ್ನಮ್ಮನವರಲ್ಲಿ ನೋಡ್ತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಗಾದೆ ಮಾತನ್ನ ನಮ್ಮ ಮುಖ್ಯಮಂತ್ರಿಗಳಿದ್ರು, ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅಂತ. ಒಬ್ಬ ಯಶಸ್ವಿ ಗಂಡಸಿನ ಹಿಂದೆ ಒಬ್ರು ಹೆಂಗಸು ಇರ್ತಾರೆ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆ ಶ್ರೀಮತಿ ಚೆನ್ನಮ್ಮನವರು. ಅವರ ಕುಟುಂಬವನ್ನ ಎಂಥ ಸಂದರ್ಭದಲ್ಲೂ ಕೂಡ ಅಧೀರರಾಗದೆ ವಿಶೇಷವಾದಂಥ ರೀತಿಯಲ್ಲಿ ಪೋಷಿಸಿದಂಥವರು ಶ್ರೀಮತಿ ಚೆನ್ನಮ್ಮನವರು. ಅವರು ನಿಧನರಾದಾಗ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಯಾರು ಕೂಡ ಪಕ್ಷವನ್ನ ನೆನಲ್ಲ. ನಾವೆಲ್ಲ ರಾಜಕೀಯವಾಗಿ ಸ್ವಲ್ಪ ನಾವು ಯಾವಾಗ ಕೂಡ ಜಿದ್ದಾಜಿದ್ದಿ ರಾಜಕಾರಣವನ್ನ ಮಾಡಿದಂಥವ್ರು. ಇಂಥ ಜಿದ್ದಾಜಿದ್ದಿ ರಾಜಕಾರಣ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲವನ್ನ ಮರೆತು ಅವರು ನಿಧನರಾದಾಗ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಾವೇ ಮುಂದೆ ನಿಂತು ಸರ್ಕಾರಿ ಗೌರವದಿಂದ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿಕೊಟ್ಟಲ್ಲ, ಅದು ನಿಜವಾಗ್ಲೂ ಕೂಡ ಶ್ಲಾಘನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ಮಾದರಿ ನಡೆ. ಎಂತ ಶತ್ರುತ್ವ ಇದ್ರೂ ಕೂಡ ಆ ಸಾವಿನಲ್ಲಿ ರಾಜಕಾರಣ ಮಾಡಬಾರದು ನಾವು ಅಂತಕ್ಕಂಥದ್ದನ್ನ ತೋರಿಸಿದಂಥವ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ